ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ಸಿನಿಮಾಗಿಂತ ಹೆಚ್ಚಾಗಿ ತಮ್ಮ ಕಾಂಟ್ರವರ್ಷಿಯಲ್ ಡೈಲಾಗ್ಗಳ ಮೂಲಕನೇ ಪ್ರತಿ ಬಾರಿ ಸುದ್ದಿಯಾಗುವಂತಹ ಬಾಲಿವುಡ್ನ ನಟಿ ಕಮ್ ಬಿಜೆಪಿ ಸಂಸದೆ ಕಂಗನಾ ರನೌತ್ ಇದೀಗ ಮತ್ತೊಮ್ಮೆ ಸುದ್ದಿನಲ್ಲಿದ್ದಾರೆ. ಕೇಂದ್ರದ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ದೆಹಲಿ ಗಡಿಗಳಲ್ಲಿ ಪ್ರತಿಭಟಿಸಿದವರು ರೈತರಲ್ಲ, ಟೆರರಿಸ್ಟ್ಗಳು ಅನ್ನೋ ಹೇಳಿಕೆ ನೀಡಿ ಕೆಲ ತಿಂಗಳ ಹಿಂದಷ್ಟೇ ಕಪಾಳ ಮೋಕ್ಷಕ್ಕೆ ಗುರಿಯಾಗಿದ್ದಂತಹ ಕಂಗನಾ ಇದೀಗ ಮತ್ತೊಮ್ಮೆ ಅನ್ನದಾತರ ವಿರುದ್ಧ ನಾಲಿಗೆಯನ್ನು ಹರಿಬಿಟ್ಟು ವಿವಾದದ ಸುಳಿಯಲ್ಲಿ ಸಿಲುಕೊಂಡಿದ್ದಾರೆ. ರೈತರ ವಿಚಾರವಾಗಿ ಕಂಗನಾಳ ಹೊಸ ಡೈಲಾಗ್ ಏನಪ್ಪಾ ಅಂದರೆ, ದೆಹಲಿ ಗಡಿಗಳಲ್ಲಿ ರೈತರ ಪ್ರತಿಭಟನೆ ಹೆಸರಲ್ಲಿ ಬಾಂಗ್ಲಾದೇಶದ ಮಾದರಿಯ ಹಿಂಸಾಚಾರವನ್ನು ನಡೆಸೋಕೆ ಸಂಚನ ರೂಪಿಸಲಾಗಿತ್ತು. ಪ್ರತಿಭಟನಾ ಸ್ಥಳದಲ್ಲಿ ಹೆಣ್ಣುಗಳು ನೇತಾಡ್ತಾ ಇದ್ವು, ಅತ್ಯಾಚಾರಗಳು ನಡೀತಾ ಇದ್ವು. ಇದೆಲ್ಲರ ಹಿಂದಿದ್ದದ್ದು ಚೈನಾ ಮತ್ತು ಅಮೆರಿಕಾದಂತಹ ಬಾಹ್ಯ ಶಕ್ತಿಗಳ ಕೈವಾಡ. ಕೇಂದ್ರದಲ್ಲಿ ಸಮರ್ಥ ಸರ್ಕಾರ ಇರೋ ಕಾರಣಕ್ಕೆ ಈ ಸಂಚುಗಳು ವಿಫಲವಾದವು. ಇಲ್ಲದೇ ಇದ್ದಿದ್ರೆ ಭಾರತದಲ್ಲೂ ಬಾಂಗ್ಲಾದೇಶದಂತಹ ಸ್ಥಿತಿ ನಿರ್ಮಾಣವಾಗ್ತಿತ್ತು ಅಂತ ಹೇಳಿದ್ದಾರೆ. ಕಂಗನಾಳ ಈ ಹೇಳಿಕೆಗೆ ದೇಶಾದ್ಯಂತ ಭಾರೀ ವಿರೋಧ ವ್ಯಕ್ತವಾಗಿದೆ. ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್ನಂಥ ರಾಜ್ಯಗಳಲ್ಲಿ ಕಂಗನಾ ಮತ್ತು ಬಿಜೆಪಿ ವಿರುದ್ಧ ರೈತರು ಹಾಗೂ ಪ್ರತಿಪಕ್ಷದ ನಾಯಕರುಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇಂತಹ ಹೇಳಿಕೆಗಳನ್ನು ನೀಡಿ ಸಾರ್ವಜನಿಕವಾಗಿ ಕಪಾಳ ಮೋಕ್ಷವನ್ನು ಮಾಡಿಸ್ಕೊಂಡಿದ್ರು. ಈಕೆಗಿನ್ನೂ ಬುದ್ಧಿ ಬಂದಿಲ್ಲ ಅಂತ ನೆಟ್ಟಿಗರು ಕೂಡ ಚೀಮಾರಿ ಹಾಕ್ತಿದ್ದಾರೆ. ಕಂಗನಾ ಹೇಳಿಕೆಗೆ ದೇಶವ್ಯಾಪಿಯಾಗಿ ವಿರೋಧ ವ್ಯಕ್ತವಾಗಿ ಪ್ರತಿಭಟನೆಗಳು ಶುರುವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರೋ ಹಾಗೆ ನಾಟಕ ಆಡುತ್ತಿರುವಂತಹ ಬಿಜೆಪಿ ಅಧ್ಯಕ್ಷ ಜೆ.ಪಿ. ನಡ್ಡಾ ಸಂಸದೆಯನ್ನ ಕರೆಸಿ ಮಾತನಾಡಿಸಿದ್ದಾರೆ. ಇದಾದ ನಂತರ ಪತ್ರಿಕಾ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿ ನೆಪ ಮಾತ್ರದ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಕಂಗನಾಳ ವಿವಾದಾತ್ಮಕ ಹೇಳಿಕೆ ಕುರಿತು ಬಿಜೆಪಿಯ ಸ್ಪಷ್ಟೀಕರಣ ಏನಪ್ಪಾ ಅಂದ್ರೆ, ಸಂಸದೆ ಕಂಗನಾ ರನೌತ್ ರೈತ ಹೋರಾಟದ ಕುರಿತು ನೀಡಿರುವ ಹೇಳಿಕೆ ನಮ್ಮ ಪಕ್ಷದ ಅಭಿಪ್ರಾಯ ಅಲ್ಲ. ಕಂಗನಾರ ಹೇಳಿಕೆಗೆ ಪಕ್ಷದ ಸಹಮತ ಇಲ್ಲ. ಪಕ್ಷದ ನೀತಿ ನಿಯಮಗಳ ಕುರಿತು ಪಕ್ಷದ ಪರವಾಗಿ ಮಾತನಾಡೋಕೆ ಕಂಗನಾ ಅವರಿಗೆ ಪಕ್ಷ ಯಾವುದೇ ಅನುಮತಿಯನ್ನು ನೀಡಿಲ್ಲ. ಹಾಗೂ ಪಕ್ಷದ ಪರವಾಗಿ ಹೇಳಿಕೆಗಳನ್ನು ನೀಡುವಂತಹ ಅಧಿಕಾರ ಅವರಿಗೆ ಇಲ್ಲವೇ ಇಲ್ಲ. ಈ ರೀತಿಯ ಹೇಳಿಕೆಗಳನ್ನು ನೀಡದೇ ಇರೋ ಹಾಗೆ ಅವರಿಗೆ ಸೂಚನೆಯನ್ನ ನೀಡಲಾಗಿದೆ ಎಂದಿದ್ದಾರೆ. ಈ ಪತ್ರಿಕಾ ಪ್ರಕಟಣೆಯನ್ನ ನೋಡಿದ್ರೆ ಬಿಜೆಪಿ ಈ ವಿಚಾರದಲ್ಲಿ ಗಂಭೀರವಾಗಿ ಇದೆಯೋ ಇಲ್ವೋ ಅನ್ನೋದು ಎಂಥವ್ರಿಗೂ ಕೂಡ ಅರ್ಥವಾಗುತ್ತೆ. ಯಾಕಂದ್ರೆ ಇಡೀ ಪ್ರಕಟಣೆಯಲ್ಲಿ ಸ್ಪಷ್ಟೀಕರಣ ಮತ್ತು ಸೂಚನೆ ಅನ್ನುವಂತಹ ಎರಡು ಅಂಶಗಳನ್ನ ಬಿಟ್ಟರೆ ಹೀಗೆ ಪದೇ ಪದೇ ರೈತರ ಮೇಲೆ ಕೀಳು ಮಟ್ಟದ ಹೇಳಿಕೆಗಳನ್ನು ನೀಡ್ತಾ ಇರುವಂತಹ ಕಂಗನಾಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುವ ಬಗ್ಗೆ ಬಿಜೆಪಿ ಹೈಕಮಾಂಡ್ ಸೊಲ್ಲೆತ್ತಿಲ್ಲ. ಇದನ್ನೆಲ್ಲ ಗಮನಿಸಿದ್ರೆ ಬಿಜೆಪಿ ಹೈಕಮಾಂಡ್ ಈ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅಂದಹಾಗೆ ಬಿಜೆಪಿ ಈಗ ಸ್ಪಷ್ಟೀಕರಣವನ್ನು ಕೊಟ್ಟು ನೆಪ ಮಾತ್ರದ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸುವಷ್ಟು ತ್ರಾಸನ್ನ ತೆಗೆದುಕೊಂಡಿದ್ದಕ್ಕೂ ಕಾರಣ ಇದೆ. ರೈತ ಹೋರಾಟದಲ್ಲಿ ಹೆಚ್ಚಾಗಿ ಪಾಲ್ಗೊಂಡಿದ್ದು ಹರಿಯಾಣ ಮತ್ತು ಉತ್ತರ ಪ್ರದೇಶ ಹಾಗೂ ಪಂಜಾಬ್ನ ರೈತರು. ಈ ಮೂರು ರಾಜ್ಯಗಳ ಪೈಕಿ ಹರಿಯಾಣ ರಾಜ್ಯದಲ್ಲಿ ಮುಂಬರುವ ಅಕ್ಟೋಬರ್ ತಿಂಗಳಿನಲ್ಲಿ ವಿಧಾನಸಭೆಗೆ ಚುನಾವಣೆ ನಡೆಯಲಿದೆ. ರೈತ ಹೋರಾಟದ ಸಂದರ್ಭದಲ್ಲಿ ಹರಿಯಾಣ ಮತ್ತು ಕೇಂದ್ರದ ಬಿಜೆಪಿ ಸರ್ಕಾರಗಳೆರಡೂ ನಡೆದುಕೊಂಡ ರೀತಿಗೆ ಸ್ಥಳೀಯವಾಗಿ ಭಾರೀ ಜನಾಕ್ರೋಶ ಇದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಹರಿಯಾಣದಲ್ಲಿನ 10ಕ್ಕೆ 10 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ದಂತಹ ಬಿಜೆಪಿ ಇದೇ ಜನಾಕ್ರೋಶದ ಕಾರಣಕ್ಕೆ 2024ರ ಚುನಾವಣೆಯಲ್ಲಿ 5 ಕ್ಷೇತ್ರಗಳನ್ನು ಮಾತ್ರ ಗೆದ್ದುಕೊಳ್ಳೋಕೆ ಸಾಧ್ಯವಾಯಿತು. ಈಗ ಕಂಗನಾ ನೀಡಿರುವಂತಹ ರೈತ ವಿರೋಧಿ ಹೇಳಿಕೆಯಿಂದ ಈಗಾಗಲೇ ಹರಿಯಾಣದಲ್ಲಿ ಪ್ರತಿಭಟನೆಗಳು ಭುಗಿಲೆದ್ದಿದ್ದಾವೆ. ಪ್ರತಿಪಕ್ಷಗಳು ಕೂಡ ಈ ವಿವಾದವನ್ನೇ ಬಳಸಿಕೊಂಡು ಚುನಾವಣಾ ಕಣವನ್ನು ಸಜ್ಜುಗೊಳಿಸುತ್ತಿದ್ದಾವೆ. ಇದೇ ರೀತಿ ಮುಂದುವರೆದ್ರೆ ಈಗಾಗಲೇ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸ್ತಾ ಇರುವಂತಹ ಬಿಜೆಪಿ ಚುನಾವಣೆಯಲ್ಲಿ ಭಾರಿ ಸಂಕಷ್ಟಕ್ಕೆ ಸಿಲುಕಲಿದೆ ಅನ್ನೋದನ್ನ ಅರಿತಿರುವಂತಹ ಬಿಜೆಪಿ ಹೈಕಮಾಂಡ್ ಹೀಗಾಗಿಯೇ ಕಂಗನಾ ಹೇಳಿಕೆಗೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ ಎಂದು ನುಣುಚಿಕೊಳ್ಳುವ ಕಳ್ಳಾಟವನ್ನು ಶುರುವಿಟ್ಟುಕೊಂಡಿದೆ. ಒಂದು ವೇಳೆ ಚುನಾವಣೆಯ ಫ್ಯಾಕ್ಟರ್ ಇಲ್ಲದೆ ಇದ್ದಿದ್ರು ಬಿಜೆಪಿ ಕಂಗನಾಳ ಮೇಲೆ ಕ್ರಮ ಕೈಗೊಳ್ಳುತ್ತಿತ್ತು ಅನ್ನೋದು ಕನಸಿನ ಮಾತು. ಯಾಕಂದ್ರೆ ಬಿಜೆಪಿ ಸೇರೋ ಮೊದಲೇ ಕಂಗನಾ ರೈತರನ್ನ ಟೆರರಿಸ್ಟ್ಗಳು ಅನ್ನೋ ಮೂಲಕ ವಿವಾದ ಎಬ್ಬಿಸಿದ್ಲು. ಅದಾದ ಮೇಲೂ ಬಿಜೆಪಿ ಹೈಕಮಾಂಡ್ ಆಕೆಯನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡಿತ್ತು. ಕಂಗನಾ ಮಾತ್ರವಲ್ಲ, ಬಿಜೆಪಿಯ ಮಾಜಿ ಕೇಂದ್ರ ಸಚಿವ ಅಜಯ್ ಮಿಶ್ರಾ ತೇಣಿಯ ಮಗ ಆಶೀಶ್ ಲಖೀಂಪುರ ಕೇರಿಯಲ್ಲಿ ಹೋರಾಟ ನಿರತ ರೈತರ ಮೇಲೆ ಜೀಪ್ ಹರಿಸಿ 8 ಮಂದಿಯನ್ನ ಕೊಂದು ಹಾಕಿದ ನಂತರವೂ ಅಜಯ್ ಮಿಶ್ರಾ ಮತ್ತು ಆಶೀಶ್ ಮಿಶ್ರಾನ ರಕ್ಷಣೆಗೆ ಇಡೀ ಮೋದಿ ಸಂಪುಟವೇ ನಿಂತಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ. ರೈತರ ಭಾರೀ ವಿರೋಧದ ನಡುವೆಯೂ ಅಜಯ್ ಮಿಶ್ರಾ ತೇಣಿಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಲಖೀಂಪುರ ಕೇರಿ ಕ್ಷೇತ್ರದ ಟಿಕೆಟ್ ನೀಡಿದ್ದ ಇತ್ತೀಚಿನ ನಿದರ್ಶನವು ನಮ್ಮ ಕಣ್ಣು ಮುಂದಿದೆ. ರೈತ ಹೋರಾಟಗಾರರ ಮೇಲೆ ಪೊಲೀಸ್ ಬಲ ಪ್ರಯೋಗಿಸಿ ಸುಳ್ಳು ಕೇಸುಗಳನ್ನು ದಾಖಲಿಸುವಂತೆ ಪ್ರಭಾವ ಬೀರಿದ್ದಂತಹ ಹರಿಯಾಣದ ಮಾಜಿ ಸಿಎಂ ಮನೋಹರ್ ಲಾಲ್ ಖಟ್ಟರ್ಗೆ ಲೋಕಸಭಾ ಚುನಾವಣೆಯ ಟಿಕೆಟ್ ನೀಡಿ ಗೆಲ್ಲಿಸಿಕೊಂಡು ಆತನನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಿರೋದು ಕೂಡ ಇದೇ ಬಿಜೆಪಿ ಸರ್ಕಾರ. ರೈತರನ್ನ ಖಲಿಸ್ತಾನಿಗಳು, ದಲ್ಲಾಳಿಗಳು, ದೇಶದ್ರೋಹಿಗಳು ಎಂದ ತನ್ನ ಪಕ್ಷದ ನಾಯಕರಿಗೆ ಆಯಾ ಕಟ್ಟಿನ ಹುದ್ದೆಗಳನ್ನು ಕೊಟ್ಟು ಪೋಷಿಸುತ್ತಿರುವಂತಹ ಮೋದಿ ಶಾ ಕಂಗನಾಳ ಮೇಲೆ ಕಠೋರ ಕ್ರಮ ಜರುಗಿಸುತ್ತಾರೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನಂದರೆ, ಕಂಗನಾಳನ್ನು ನಾವು ಒಬ್ಬ ಸಿನಿಮಾ ನಟಿಯಾಗಿ ಬಲಪಂಥೀಯ ರಾಜಕಾರಣಿಯಾಗಿ ಪರಿಗಣಿಸ್ತೀವಿ.
ಆದರೆ ಅದಕ್ಕಿಂತ ಹೆಚ್ಚಾಗಿ 2014ರ ನಂತರದಲ್ಲಿ ಹುಟ್ಟುಕೊಂಡ ಪೊಲಿಟಿಕಲ್ ಮೋಟಿವೇಟೆಡ್ ಸೈಕಾಲಜಿಕಲ್ ಕಲ್ಟ್ನ ಪ್ರತಿನಿಧಿ ಆಕೆ ಅನ್ನೋದನ್ನ ನಾವು ಮರಿಬಾರದು. ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ವಾಟ್ಸಪ್ ಯೂನಿವರ್ಸಿಟಿಯ ಅಂಧಭಕ್ತಗಣ ಅಂತ ನಾವೇನು ಕರಿತೀವೋ ಈಕೆಯು ಕೂಡ ಅಂತಹ ಅಂಧಭಕ್ತ ಕಲ್ಟ್ನಗಳು. ಸುಳ್ಳು ಇತಿಹಾಸವನ್ನೇ ಸತ್ಯವೆಂದು ನಂಬಿ ವಾದಿಸೋದು, ಅನಾವಶ್ಯಕ ವ್ಯಕ್ತಿ ಪೂಜೆ, ದೇಶ ಪ್ರೇಮದ ಹೆಸರಿನಲ್ಲಿ ಜನಾಂಗೀಯ ದ್ವೇಷವನ್ನು ಕಾರುವುದು, ಸೈದ್ಧಾಂತಿಕ ವಿರೋಧಿಗಳನ್ನು ದುಶ್ಮನಿಗಳಂತೆ ದೇಶದ್ರೋಹಿಗಳೆಂದು ಬಿಂಬಿಸುವುದು ಈ ಕಲ್ಟ್ನ ರೋಗ ಲಕ್ಷಣಗಳು. ಕಂಗನಾಳಲ್ಲೂ ನಾವು ಈ ಲಕ್ಷಣಗಳನ್ನು ಕಾಣಬಹುದು. 2014ರ ನಂತರವೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಅನ್ನೋ ಮೂಲಕ, ರೈತರನ್ನ ಟೆರರಿಸ್ಟ್ಗಳು ಅನ್ನೋ ಮೂಲಕ, ಭಾರತದ ಮೊದಲ ದಲಿತ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಅನ್ನೋ ಮೂಲಕ ಪ್ರತಿ ಹಂತದಲ್ಲೂ ತಾನು ರೈಟ್ ವಿಂಗ್ನ ಸೈಕಾಲಜಿಕಲ್ ಕಲ್ಟ್ನ ರೆಪ್ರೆಸೆಂಟೇಟಿವ್ ಅನ್ನೋದನ್ನು ಕಂಗನಾ ಸಾಬೀತುಪಡಿಸ್ತಾ ಬಂದಿದ್ದಾಳೆ. ಇಂಥವರನ್ನ ನಾವು ಹೆಚ್ಚು ಗಂಭೀರವಾಗಿಯೂ ಪರಿಗಣಿಸಬಾರ್ದು, ಅನುಕಂಪವನ್ನು ತೋರಿಸಬಾರ್ದು, ಹಾಗಂತ ನಿರ್ಲಕ್ಷಿಸಲೂಬಾರ್ದು. ಆದರೆ ಇವರ ಮಾನಸಿಕ ಸ್ಥಿತಿಯ ಬಗ್ಗೆ ಅಧ್ಯಯನ ಮಾಡುವ ಅವಶ್ಯಕತೆಯಂತೂ ಖಂಡಿತವಾಗ್ಲೂ ಇದೆ. ಒಟ್ಟಿನಲ್ಲಿ ಬಿಜೆಪಿಯ ಸೈಲೆನ್ಸ್ ಪಾಲಿಟಿಕ್ಸ್ ಅನ್ನ ಚೆನ್ನಾಗಿ ಅರ್ಥಕೊಂಡಿರುವಂತಹ ಕಂಗನಾ ಸದ್ಯದಲ್ಲೇ ರಿಲೀಸ್ಗೆ ರೆಡಿಯಾಗಿರುವಂತಹ ತಾನು ಬಂಡವಾಳ ಹೂಡಿ ನಟಿಸಿ ನಿರ್ದೇಶಿಸಿರುವ ಎಮರ್ಜೆನ್ಸಿ ಸಿನಿಮಾದ ಪ್ರಮೋಷನ್ಗಾಗಿ ಈ ರೀತಿಯ ಚೀಪ್ ಗಿಮಿಕ್ ಮಾಡ್ತಿದ್ದಾಳೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಪ್ರೊಪಗ್ಯಾಂಡಾವೇ ಜೀವಾಳವಾಗಿರುವಂತಹ ಈ ಸಿನಿಮಾ ಕೂಡ ರಿಲೀಸ್ಗೂ ಮೊದಲೇ ವಿವಾದದ ಸುಳಿಯಲ್ಲಿ ಸಿಲುಕೊಂಡಿದೆ. ಕೋಮು ಸೌಹಾರ್ದತೆಯನ್ನು ಹದಗೆಡಿಸುವ ಅಂಶಗಳನ್ನು ಒಳಗೊಂಡಿದೆ ಎನ್ನಲಾಗ್ತಿರುವ ಈ ಚಿತ್ರವನ್ನು ಬ್ಯಾನ್ ಮಾಡೋಕೆ ಕೆಲ ರಾಜ್ಯ ಸರ್ಕಾರಗಳು ಕೂಡ ಚಿಂತನೆ ನಡೆಸಿವೆ. ಬಿಜೆಪಿಯ ಆರ್ಟ್ ಆ್ಯಂಡ್ ಕಲ್ಚರಲ್ ಪಾಲಿಟಿಕ್ಸ್ನ ಭಾಗವಾಗಿ ತೆರೆಕಂಡಿರುವಂತಹ ದಿ ಕಾಶ್ಮೀರ್ ಫೈಲ್ಸ್, ಕೇರಳ ಸ್ಟೋರಿ, ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ತರಹದ ಸಿನಿಮಾಗಳ ಸಾಲಿಗೆ ಎಮರ್ಜೆನ್ಸಿ ಸಿನಿಮಾ ಕೂಡ ಸೇರಲಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ.